ಅಜಯ್ ಸಿಂಗ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ರು. ಅಧಿವೇಶನದ ಬಳಿಕ ಬದಲಾವಣೆ ಅಂತ ಹೇಳಿದ ಅಜಯ್ ಸಿಂಗ್ ಅವರ ಮಾತಿಗೆ ಗರಂ ಆದ್ರು ಸಿಎಂ. ಅಜಯ್ ಸಿಂಗ್ ಚೀಫ್ ಮಿನಿಸ್ಟರ್ ಅಥವಾ ಹೈಕಮಾಂಡ ಅಂತ ಪ್ರಶ್ನೆ ಮಾಡಿದ್ರು. ಅವರೇನ್ ನಮ್ಮ ಹೈಕಮಾಂಡ ಅಂತ ಮಾಧ್ಯಮದ ಎದುರು ಸಿದ್ದರಾಮಯ್ಯನವರು ಗರಂ ಆಗ್ತಾರೆ. ಅಧಿವೇಶನದ ಬಳಿಕ ಬದಲಾವಣೆ ಅಂತ ಅಜಯ್ ಸಿಂಗ್ ಹೇಳ್ತಾರೆ. ಡಿಸೆಂಬರ್ನಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಜನವರಿಯಲ್ಲಿ, ಫೆಬ್ರವರಿಯಲ್ಲಿ ಏನು ಬೇಕಾದ್ರೂ ಆಗ್ಬಹುದು, ಎಲ್ಲರೂ ಕೂತು ಮಾತನಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಸಿಎಂ ರಿಯಾಕ್ಟ್ ಮಾಡಿದ್ರು. ಏನ್ ಹೇಳಿದ್ರು ಕೇಳಿ. ಸರ್, ಜನವರಿಯಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ಹೈಕಮಾಂಡ್ ಅವ್ರ ಹೈಕಮಾಂಡ್ ಏನಮ್ಮ, ಹೈಕಮಾಂಡ್ ಅವ್ರ ಹೈಕಮಾಂಡ್ ಏನಮ್ಮ. ಸರ್, ಜನವರಿಯಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ಹೈಕಮಾಂಡ್ ಅವ್ರ ಹೈಕಮಾಂಡ್ ಏನಮ್ಮ, ಹೈಕಮಾಂಡ್ ಅವ್ರ ಹೈಕಮಾಂಡ್ ಏನಮ್ಮ. ಸರ್, ಜನವರಿಯಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ಅಧಿವೇಶನದ ಬಳಿಕ ಬದಲಾವಣೆ ಅಂತ ಹೇಳಿದ ಅಜಯ್ ಸಿಂಗ್ ಅವರ ಮಾತಿಗೆ ಗರಂ ಆದ್ರು ಸಿಎಂ. ಅಜಯ್ ಸಿಂಗ್ ಚೀಫ್ ಮಿನಿಸ್ಟರ್ ಅಥವಾ ಹೈಕಮಾಂಡ ಅಂತ ಪ್ರಶ್ನೆ ಮಾಡಿದ್ರು. ಅವರೇನ್ ನಮ್ಮ ಹೈಕಮಾಂಡ ಅಂತ ಮಾಧ್ಯಮದ ಎದುರು ಸಿದ್ದರಾಮಯ್ಯನವರು ಗರಂ ಆಗ್ತಾರೆ. ಅಧಿವೇಶನದ ಬಳಿಕ ಬದಲಾವಣೆ ಅಂತ ಅಜಯ್ ಸಿಂಗ್ ಹೇಳ್ತಾರೆ. ಡಿಸೆಂಬರ್ನಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಜನವರಿಯಲ್ಲಿ, ಫೆಬ್ರವರಿಯಲ್ಲಿ ಏನು ಬೇಕಾದ್ರೂ ಆಗ್ಬಹುದು, ಎಲ್ಲರೂ ಕೂತು ಮಾತನಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಸಿಎಂ ರಿಯಾಕ್ಟ್ ಮಾಡಿದ್ರು. ಏನ್ ಹೇಳಿದ್ರು ಕೇಳಿ. ಸರ್, ಜನವರಿಯಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ಹೈಕಮಾಂಡ್ ಅವ್ರ ಹೈಕಮಾಂಡ್ ಏನಮ್ಮ, ಹೈಕಮಾಂಡ್ ಅವ್ರ ಹೈಕಮಾಂಡ್ ಏನಮ್ಮ. ಸರ್, ಜನವರಿಯಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ಹೈಕಮಾಂಡ್ ಅವ್ರ ಹೈಕಮಾಂಡ್ ಏನಮ್ಮ, ಹೈಕಮಾಂಡ್ ಅವ್ರ ಹೈಕಮಾಂಡ್ ಏನಮ್ಮ. ಸರ್, ಜನವರಿಯಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.